ಹೆಲೋ ಗಾಯ್ಸ್ ಎಲ್ರಿಗೂ ನಮಸ್ಕಾರ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಇವತ್ತು ನಾನು ನಿಮಗೆ ಲೋ ಬಜೆಟಲ್ಲಿ ಸ್ಮಾಲ್ ಟ್ರಿಪ್ ಹೇಳ್ಕೊಡ್ತೀನಿ ಬನ್ನಿ. ನಾವು ಬೆಳಿಗ್ಗೆ ಎದ್ದಿದ ತಕ್ಷಣ ಹೋಗಿದ್ದು ಮೈಸೂರು ಕಡೆಗೆ. ಸೊ ಮೈಸೂರಿಂದ ಲೈಕ್ ಬ್ಯಾಂಗ್ಳೂರ್ ಟು ಮೈಸೂರು. ಸೊ ನಾವು ಬೆಳಿಗ್ಗೆ ಎದ್ದು ಮೆಜೆಸ್ಟಿಕ್ಕಿಗೆ ಹೋದ್ವಿ. ಅಲ್ಲಿಂದ ಸೀದಾ ಸ್ಯಾಟಲೈಟ್ ಕಡೆ ಪ್ರಯಾಣ ಮಾಡಿದ್ವಿ. ಅಲ್ಲಿಂದ ಒಂದು ಅಂಕಲ್ಲು ಪಾಪ ಭಿಕ್ಷೆ ಬೇಡ್ತಾ ಇದ್ರು. ಕಣ್ಣಿಲ್ಲ ಅಂತ ಅನ್ಕೊಂಡು ನಾವು ಹೋದ್ವಿ. ಕೊಟ್ವಿ ₹20. ಕೊಟ್ಟಿದ ತಕ್ಷಣನೇ ಅವ್ರು ಕಣ್ ತೆಗೆದ್ರು ನೋಡ್ತಾ ಇದ್ರು. ಓಹ್ ಗಾಡ್! ಯಾವ ತರ ಜನ ಇದ್ರು ಅನ್ಕೊಂಡು ಮತ್ತೆ ಬಂದ್ವಿ ಈ ಕಡೆ ಮೈಸೂರ್ಗೆ ಹೋಗೋ ಕಡೆ ರೂಟ್ ಕಡೆ. ಬಂದು ಅಲ್ಲಿ ಫಸ್ಟು ಬ್ರೇಕ್‌ಫಾಸ್ಟ್ ಮಾಡೋಣ ಅಂತ ಹೋದ್ವಿ. ಪೂರಿ ಮತ್ತೆ ಬಾತ್ ತಗೊಂಡ್ವಿ. ಇಬ್ರು ತಿಂದ್ಬಿಟ್ಟು ನಾನು ನಮ್ಮ ಅತ್ತೆ ಮಗಳಿಬ್ರು ಮತ್ತೆ ಮೈಸೂರು ಬಸ್ ಕಡೆ ಪ್ರಯಾಣ ಮಾಡಿದ್ವಿ. ಬಸ್ಸಿಂದ ಹೋದ್ವಿ. ಆಮೇಲೆ ಫಸ್ಟ್ ಬಂದು ಕಪ್ ಜ್ಯೂಸ್ ಕುಡ್ದ್ವಿ. ಯಾಕಂದ್ರೆ ತುಂಬಾ ಸುಸ್ತಾಗಿತ್ತು ಅಲ್ಲಿ ಟ್ರಾವೆಲ್ ಮಾಡಿ. ಆಮೇಲೆ ಬಂದು ನಾವು ಫಸ್ಟು ನಮ್ಮ ಮಹಿಷಾಸುರ ಇವ್ರ ಹೆಸರು ಏನು ಅಂತ ಗೊತ್ತಿಲ್ಲ. ನೀವು ನನಗೆ ಗೊತ್ತಿರೋ ಕಮೆಂಟಲ್ಲಿ ಹೇಳಿ ಇವ್ರ ಹೆಸರು ಏನು ಅಂತ. ಅವ್ರ ಸ್ಟ್ಯಾಚ್ಯೂ ಕಡೆ ಒಂದೆರಡು ಫೋಟೋ ತಗೊಂಡು ಮತ್ತೆ ಅಮ್ಮನವರ ದರ್ಶನಕ್ಕೆ ಅಂತ ಹೋದ್ವಿ. ಮೊದಲು ಹೋಗಿದ್ದು ನಾವು ಅಲ್ಲಿ ತೆಂಗಿನಕಾಯಿ ಮತ್ತೆ ಹೂವಣ್ಣು ತಗೊಳ್ಳೋದಕ್ಕೆ. ನೋಡಿ ಇವ್ರ ಹತ್ರ ಒಳ್ಳೆ ಒಳ್ಳೆ ಕಾಯಿ, ಹಣ್ಣು ಲೈಕ್ ಹೂವ ಎಲ್ಲ ಸಿಗ್ತಾ ಇತ್ತು. ಸೊ ನಾವು ಇಲ್ಲೇ ತಗೊಂಡು ಇಬ್ರು ದೇವಸ್ಥಾನದ ಕಡೆ ಹೊರಟ್ವಿ. ಅಲ್ಲಿ ನೋಡಿದ್ರೆ ಫುಲ್ಲು ಜನಗಳಿದ್ರು. ಆದ್ರೂ ನಾವು ಪರವಾಗಿಲ್ಲ ಅಂತ ಡೈರೆಕ್ಟಾಗಿ ನುಗ್ಗಿದ್ವಿ. ಹೋಗೋಣ ಏನೇ ಆಗಲಿ ಅಂತ. ಜನ ಜಾಸ್ತಿ ಇದ್ರು. ಇಟ್ಸ್ ಓಕೆ ಹೋಗೋಣ ಅಂತಂತ ಒಳಗಡೆ ಹೋಗಿ ನೋಡಿದ್ರೆ ಗುರು ಎಷ್ಟು ಜನ ಇದ್ದಾರೆ. ಲೈಕ್ ತುಂಬಾ ಜನ ಬಂದಿದ್ರು. ಸೋಮವಾರ ಆಗಿತ್ತು ಬಟ್ ಸ್ಟಿಲ್ ತುಂಬಾ ಜನ ಬಂದಿದ್ರು. ಆಮೇಲೆ ನಾವು ಒಳಗಡೆ ಹೋಗ್ತಾ ನನಗೆ ಹೊಟ್ಟೆ ಹಸಿವು ಸ್ಟಾರ್ಟ್ ಆಗ್ತಾ ಇತ್ತು. ಲೈಕ್ ಸುಸ್ತಾಗ್ತಾ ಇತ್ತು. ಆದ್ರೂ ದೇವ್ರ ದರ್ಶನಕ್ಕೆ ಬಂದ್ಮೇಲೆ ಮಾಡದೆ ಹೇಗೆ ಹೋಗಕ್ಕಾಗುತ್ತೆ. ದರ್ಶನ ಆಯ್ತು ಅಮ್ಮಂದು. ಒಂದ್ ಕಡೆ ಕುತ್ಕೊಂಡಿದ್ವಿ. ಆಮೇಲೆ ಮತ್ತೆ ಎದ್ದು ಹೊರಗಡೆ ಬಂದ್ವಿ. ಬಂದು ಇಲ್ಲಿ ಸ್ಟಾಲ್ ಇತ್ತು ನೋಡಿ. ಇದು ಕೀ ಚೈನ್ಸು ಮತ್ತೆ ರಬ್ಬರ್ ಬ್ಯಾಂಡ್ಸು, ಬ್ಯಾಂಗಲ್ಸು ಲೈಕ್ ತುಂಬಾ ಚೆನ್ನಾಗಿತ್ತು ಇದೆಲ್ಲಾನು ನೋಡೋದಕ್ಕೆ. ಏನಾದ್ರು ತಗೊಳ್ಳೋಣ ಅಂತ ಅನ್ಕೊಂಡು ಈ ತರ ಬ್ಯಾಂಗಲ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಇಯರಿಂಗ್ಸು ಇದೆಲ್ಲ. ನೋಡ್ತಾ ಇದ್ದಂಗೆ ಲೈಕ್ ಎಲ್ಲಾ ಒಂದಕ್ಕೊಂದಕ್ಕಿಂತ ಒಂದೊಂದು ಚೆನ್ನಾಗಿತ್ತು. ನೋಡ್ತಾ ಇದ್ರೆ ತಗೊಬೇಕು ಅಂತ ಅನ್ನಿಸ್ತು. ಆದ್ರೂ ನಾನು ಒಂದು 2, 3 ಥಿಂಗ್ಸ್ ತಗೊಂಡೆ. ನೋಡಿ ಇದು ಒಂದು ಚಿಕ್ಕ ಇಯರಿಂಗ್ಸು ಮತ್ತೆ ಕ್ಲಿಪ್ಸ್ ನನ್ನ ಮಗಳಿಗೋಸ್ಕರ. ಮತ್ತೆ ರಿಟರ್ನ್ ಟು ಬ್ಯಾಂಗ್ಳೂರ್‌ಗೆ. ಸೊ ನೋಡಿ ಈ ವ್ಯೂ ಮಾತ್ರ ಸಖತ್ತಾಗಿತ್ತು. ನಾವು ಬೆಟ್ಟದಿಂದ ಮೈಸೂರ್ಗೆ ಹೋಗೋ ರೂಟಲ್ಲಿ ಇದ್ದಿದ್ದಿದು. ಆಮೇಲೆ ಇಲ್ಲೊಂದು ಅಂಕಲ್ ಇದ್ರು. ಕಣ್ಣು ಕಾಣಿಸ್ತಾ ಇದ್ದಿಲ್ಲ. ಆದ್ರೂ ಮೊಬೈಲ್‌ನ ತುಂಬಾ ಚೆನ್ನಾಗಿ ಯೂಸ್ ಮಾಡ್ತಾ ಇದ್ರು. ಅದು ಹೇಗೆ ಅಂತ ಗೊತ್ತಿಲ್ಲ. ಆದ್ರೂ ಚೆನ್ನಾಗಿ ಯೂಸ್ ಮಾಡ್ತಾ ಇದ್ರು. ಆಮೇಲೆ ಅವ್ರು ಕಡ್ಲೆಕಾಯಿ ಮಾರೋರು ಬಂದವ್ರಿಗೆ ಕಡ್ಲೆಕಾಯಿ ಫ್ರೀಯಾಗಿ ಕೊಟ್ರು. ತಗೊಂಡ್ರು. ಪಾಪ ಅವ್ರ ಹತ್ರ ದುಡ್ಡು ತಗೊಂಡಿಲ್ಲ ಅವರು. ಕಣ್ ಕಾಣ್ತಾ ಇಲ್ಲ ಅಂತ. ಮತ್ತೆ ನಾವು ಮೈಸೂರು ಟು ಬ್ಯಾಂಗ್ಳೂರ್ ಕಡೆಗೆ ಪ್ರಯಾಣ ಮಾಡಿದ್ವಿ. ಇದ್ರಲ್ಲಿ ನಮ್ಗೆ ಖರ್ಚಾಗಿದ್ದು ಓನ್ಲಿ ₹150 ಬರೀ ಊಟದ ಮಾತ್ರ. ಹೋಗಿ ಬನ್ನಿ ನೀವು. ಬೈ.